ಗುರು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗುರು ಇವತ್ತಿನ ಸಂಚಿಕೆಯಲ್ಲಿ ನಾವು ಜೆಮಿನಿ ಫ್ಯೂಚರ್ ಬಗ್ಗೆ ತಿಳಿಸ್ಕೊಂಡು ಕೊಡ್ತೀನಿ. ನನಗೆ ಇಷ್ಟ ಆಗಿದ್ದು ಇಷ್ಟೇ, ಒಂದು ಡೀಪ್ ರಿಸರ್ಚು, ಇನ್ನೊಂದು ಆಡಿಯೋ ಓವರ್ವ್ಯೂ ಜನರೇಟ್. ಹೌದು ಗುರು, ಯಾವುದೇ ಒಂದು PDF-ನ ಆಡಿಯೋ ಓವರ್ವ್ಯೂ ಜನರೇಟ್ ಮಾಡ್ಬೋದು. ಯಪ್ಪ, ಎಂಥ ಫ್ಯೂಚರ್ ಗುರು, ಎಂಥ ಫ್ಯೂಚರ್ ಅಪ್ಡೇಟು, ಸಖತ್ತಾಗಿದೆ. ನನಗೆ ಕೂಡ ಇಷ್ಟ ಆಯಿತು. ನಾನೊಂದು ಡೀಪ್ ರಿಸರ್ಚ್ ಮಾಡಿಸಿದ್ದೀನಿ. ಯಾಕಂದರೆ ಇದು ಡೀಪ್ ರಿಸರ್ಚ್ ಮಾಡಿಸೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಡೀಪ್ ರಿಸರ್ಚ್ ಮಾಡಿದೆ ಮತ್ತು ಇದರಲ್ಲಿ ಇದನ್ನು ಆಡಿಯೋ ಓವರ್ವ್ಯೂ ಜನರೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಜೆಮಿನಿ ಓಪನ್ ಮಾಡಿದ್ದೀನಿ. ಎಸ್, ಎಕ್ಸೆಲ್ ಫಾರ್ಮುಲಾ ಇದ್ರ ಬಗ್ಗೆನೇ ನೋಡಿ ಎಷ್ಟು ಡೀಪ್ ರಿಸರ್ಚ್ ಮಾಡಿಸಿದ್ದೀನಿ ಅಂದರೆ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದೆ. ಇದನ್ನು ನಾವು ಎಲ್ಲರಿಗೂ ಶೇರ್ ಮಾಡ್ಬೋದು, ಹಂಚ್ಕೊಳ್ಬೋದು. ಅಂದರೆ ಶೇರ್ ಮಾಡೋದು ಅಂತ ಅರ್ಥ. ಇಲ್ಲಿ ನೋಡಿ, ಪೂರ್ತಿ ಎಲ್ಲ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದೆ. ಯಾವ ಡೈರೆಕ್ಷನ್ಸು ಎಲ್ಲ ಫ್ಯೂಚರ್ಸು ಎಲ್ಲ ನೋಡಿ ಚೆನ್ನಾಗಿ ಎಕ್ಸೆಲ್ ಫಾರ್ಮುಲಾ ಕ್ರಿಯೇಟ್ ಮಾಡಿಕೊಟ್ಟಿದೆ. ಇದನ್ನೇ ಡೀಪ್ ರಿಸರ್ಚ್ ಮಾಡಿಸೋಣ. ಇವಾಗ AI-ನಿಂದ ನಮಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಬೇಕು. ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಂಡಿರ್ಬೇಕು. ಸುಮ್ಮನೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬನ್ನಿ ಇವಾಗ ಇದೆ. ಯಾವುದೇ ಒಂದು PDF-ನ ಆಡಿಯೋ ಓವರ್ವ್ಯೂ ಜನರೇಟ್ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದನ್ನು ಅದು ಡೀಪ್ ರಿಸರ್ಚ್ ಮಾಡಿಸಿದ್ದಲ್ಲ, ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು ಡಾಕ್ಸ್ಗೆ. ಪಠ್ಯವನ್ನು ಆಯ್ಕೆ ಮಾಡಿ. ಕನ್ನಡದಲ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ವೇಟ್ ಮಾಡಿ, ಜನರೇಟ್ ಆಗುತ್ತೆ. ವೇಟ್ ಈ ರೀತಿ ಇದೆ. ಅಂದರೆ ನಿಮ್ಮ ಆಡಿಯೋ ಓವರ್ವ್ಯೂ ಜನರೇಟ್ ಆಗುತ್ತೆ. ಆದರೆ ಕೆಲವು ನಿಮಿಷಗಳಾದಮೇಲೆ ನೀವು ಜನರೇಟ್ ಮಾಡಿದ ಆಡಿಯೋಗಳನ್ನು ಕೇಳಬಹುದು ಅಂತ. ನಾವು ಡೀಪ್ ರಿಸರ್ಚ್ ಮಾಡಿಸಿದ್ವಲ್ಲ, ಅದ್ರ ಬಗ್ಗೆ ಆಡಿಯೋ ಓವರ್ವ್ಯೂ ಜನರೇಟ್ ಮಾಡ್ಕೊಂಡು ಕೊಡುತ್ತೆ. ಸರಿ, ಜನರೇಟ್ ಆದಮೇಲೆ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಜನರೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ನಂತರ ಇಲ್ಲಿ ಪ್ರತಿಕ್ರಿಯೆ ಕೊಡ್ಬೋದು. ಚೆನ್ನಾಗಿ ಡೀಪ್ ರಿಸರ್ಚ್ ಮಾಡಿದೆಯಾ ಗುರು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಿಮಗೆ ಓಕೆ, ಈ ರೀತಿ ಎಲ್ಲ ನೆಕ್ಸ್ಟ್ ಏನಪ್ಪ ತಿಳಿಸ್ಕೊಂಡು ಕೊಡ್ತೀನಿ ಅಂದರೆ, ಅದು ಆಡಿಯೋ ಓವರ್ವ್ಯೂ ಜನರೇಟ್ ಆದಮೇಲೆ ತಿಳಿಸ್ಕೊಂಡು ಕೊಡ್ತೀನಿ. ನೆಕ್ಸ್ಟು ಮುಂದಿನ ಇದರಲ್ಲಿ ನಾವು PDF-ನ ಯಾವ ರೀತಿ ಆಡಿಯೋ ಓವರ್ವ್ಯೂ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಂಡು ಕೊಡ್ತೀನಿ. ಓಕೆ ಗುರು, ಥ್ಯಾಂಕ್ ಯು. ಇದೇ ರೀತಿ ನೀವು ಕೂಡ ಜೆಮಿನಿನೇ ಯೂಸ್ ಮಾಡ್ಕೊಳ್ಳಿ. ಎಷ್ಟು AI-ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀವೋ ಒಳ್ಳೆಯದಕ್ಕೇ ಯೂಸ್ ಮಾಡ್ಕೊಳ್ಳಿ ಅನ್ನೋದೊಂದು ನನ್ನ ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಭೇಟಿ ಆಗ್ತಿರೋಣ. ನಮಸ್ಕಾರ. ಇಂದಿನ ಡೀಪ್ ಡ್ರೈವ್ಗೆ ಸ್ವಾಗತ. ಇಂದು ನಮ್ಮ ಫೋಕಸ್ ಎಕ್ಸೆಲ್ ಫಾರ್ಮುಲಾಗಳ ಮೇಲೆ. ನಮ್ಮ ಹತ್ರ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ. ಇದರಲ್ಲಿ ಬೇಸಿಕ್ಸಿಂದ ಹಿಡಿದು ಬೆಸ್ಟ್ ಪ್ರಾಕ್ಟೀಸಸ್ವರೆಗೂ ಎಲ್ಲ ಕವರ್ ಆಗಿದೆ. ಹೌದು, ನಮ್ದು ಉದ್ದೇಶ ಬರೀ ಫಾರ್ಮುಲಾ ಲಿಸ್ಟ್ ಮಾಡೋದಲ್ಲ. ಕರೆಕ್ಟ್. ಹೇಗೆ ಅಂದ್ರೆ ಈ ಫಾರ್ಮುಲಾಗಳು ಸಿಂಪಲ್ ಕ್ಯಾಲ್ಕುಲೇಷನ್ ಇಂದ ಆಮೇಲೆ ಕಾಂಪ್ಲೆಕ್ಸ್ ಡೇಟಾ ಅನಾಲಿಸಿಸ್, ಫೈನಲಿ ಒಂದು ಒಳ್ಳೆ ಸಿಸ್ಟಮ್ ಡಿಸೈನ್ ಮಾಡೋವರೆಗೂ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸರಿ, ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ ಫೌಂಡೇಶನ್ ಫಾರ್ಮುಲಾಗಳು: ಸಮ್, ಆವರೇಜ್,
ಕೌಂಟ್, ಮಿನ್, ಮ್ಯಾಕ್ಸ್ ಇವೆಲ್ಲ ಡೇಟಾ ಒಟ್ಟುಗೂಡಿಸೋಕೆ ಬೇಕೇ ಬೇಕು ಅಲ್ವಾ? ಖಂಡಿತ. ದಿನನಿತ್ಯದ ಕೆಲ್ಸಕ್ಕೆ ಇವು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಾಗೆ. ಆಮೇಲೆ ಟೆಕ್ಸ್ಟ್ಗೆ ಕಾನ್ಕ್ಯಾಟ್, ಡೇ ಟೈಮ್ಗೆ ನೌ ಅಥವಾ ಟುಡೇ. ಆದರೆ ಈ ನೌ ಮತ್ತು ಟುಡೇ ಸ್ವಲ್ಪ ವೊಲಟೈಲ್ ಅಂತಾರಲ್ಲ, ಅಂದ್ರೆ ಶೀಟಲ್ಲಿ ಏನೇ ಚೇಂಜ್ ಆದ್ರೂ ರೀಕ್ಯಾಲ್ಕುಲೇಟ್ ಆಗುತ್ತಾ? ಹೌದು. ಪ್ರತಿ ಸಲ ಎಕ್ಸೆಲ್ ರೀಕ್ಯಾಲ್ಕುಲೇಟ್ ಮಾಡಿದಾಗ ಇವು ಅಪ್ಡೇಟ್ ಆಗ್ತವೆ. ಓ, ಸೊ ದೊಡ್ಡ ಫೈಲ್ ಇದ್ರೆ ಪರ್ಫಾರ್ಮೆನ್ಸ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಆ ರಿಪೋರ್ಟಲ್ಲಿ ಹೇಳಿದ ಹಾಗೆ ಇದನ್ನ ಕಡಿಮೆ ಬಳಸೋದು ಅಥವಾ ಒಂದು ಸಪ್ರೇಟ್ ಸೆಲ್ಲಲ್ಲಿ ಇಡೋದು ಒಳ್ಳೆ ಪ್ರಾಕ್ಟೀಸ್. ಓಕೆ, ಅದು ಒಳ್ಳೆ ಪಾಯಿಂಟ್. ಈಗ ಲಾಜಿಕ್ ಕಡೆ ಬರೋಣ. IF ಫಂಕ್ಷನ್ ಕಂಡೀಷನ್ ಚೆಕ್ ಮಾಡಕ್ಕೆ ಇದು ಮುಖ್ಯ ಅಲ್ವಾ? ಡಿಸಿಷನ್ ಮೇಕಿಂಗ್ಗೆ ಇದೇ ಅಡಿಪಾಯ. IF ಕಂಡೀಷನ್, ಟ್ರೂ ವ್ಯಾಲ್ಯೂ, ಫಾಲ್ಸ್ ವ್ಯಾಲ್ಯೂ. ಆದ್ರೆ ರಿಪೋರ್ಟಲ್ಲಿ ನೋಡಿದ ಹಾಗೆ ತುಂಬಾ ಕಂಡೀಷನ್ಸ್ ಇದ್ರೆ ನೆಸ್ಟೆಡ್ IF ಅಂದ್ರೆ ಒಂದ್ರೊಳಗೆ ಒಂದು IF ಹಾಕೋದು ಅದು ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಆಗತ್ತಲ್ಲ? ಅಬ್ಬಬ್ಬಾ, ಹೌದು. ಅದನ್ನ ಓದೋದು ಆಮೇಲೆ ಏನಾದ್ರೂ ಚೇಂಜ್ ಮಾಡೋದು ಅಂದ್ರೆ ತುಂಬಾನೇ ಕಷ್ಟ. ಅದಕ್ಕೆ ಅನ್ಸುತ್ತೆ IFS ಫಂಕ್ಷನ್ ಬಂದಿರೋದು. ಎಕ್ಸಾಕ್ಟ್ಲಿ. IFS ಅಲ್ಲಿ ನೆಸ್ಟಿಂಗ್ ಬೇಕಾಗಿಲ್ಲ. ಒಂದಾದ್ಮೇಲೆ ಒಂದು ಕಂಡೀಷನ್, ರಿಸಲ್ಟ್ ಹೀಗೆ ಬರೀತಾ ಹೋಗ್ಬೋದು. ಕ್ಲೀನ್ ಆಗಿರುತ್ತೆ. ಜೊತೆಗೆ ಒಂದೇ ಕ್ರೈಟೀರಿಯಾಗೆ ಸಮ್ಮಿಫ್, ಕೌಂಟಿಫ್, ಆವರೇಜಿಫ್ ಇವು ತುಂಬಾ ಯೂಸ್ಫುಲ್ ಅಲ್ವಾ? ಹೌದು. ಒಂದೇ ಕಂಡೀಷನ್ ಬೇಸ್ ಮೇಲೆ ಟೋಟಲ್ ಮಾಡೋದಕ್ಕೆ, ಕೌಂಟ್ ಮಾಡೋದಕ್ಕೆ ತುಂಬಾ ಹ್ಯಾಂಡಿ. ಸರಿ, ಒಂದಕ್ಕಿಂತ ಹೆಚ್ಚು ಕಂಡೀಷನ್ಸ್ ಇದ್ರೆ ಮಲ್ಟಿಪಲ್ ಕ್ರೈಟೀರಿಯಾ. ಅದಕ್ಕೆ ಸಮ್ ಇಫ್ಸ್, ಕೌಂಟ್ ಇಫ್ಸ್, ಆವರೇಜ್ ಇಫ್ಸ್ ಅಂತ ಇವೆ. ಇಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಆಗೋ ಚಾನ್ಸ್ ಇದೆ ನೋಡಿ. ಓಕೆ, ಏನು ಅದು? ಸಮ್ ಇಫ್ ಅಲ್ಲಿ ನಾವು ಸಮ್ ಮಾಡ್ಬೇಕಾಗಿರೋ ರೇಂಜ್ ಕೊನೆಗೆ ಬರುತ್ತೆ. ಆದ್ರೆ ಸಮ್ ಎಫ್ಸ್ ಅಲ್ಲಿ ಅದು ಫಸ್ಟ್ ಆರ್ಗ್ಯುಮೆಂಟ್ ಆಗಿ ಬರುತ್ತೆ. ಓ ಹೌದಾ? ಅದು ಸ್ವಲ್ಪ ಟ್ರಿಕ್ಕಿ ಆಗಬಹುದು ಶುರುವಲ್ಲಿ. ಹೌದು, ಆದ್ರೆ ಒಮ್ಮೆ ಅಭ್ಯಾಸ ಆದ್ರೆ ಮಲ್ಟಿಪಲ್ ಕಂಡೀಷನ್ಸ್ ಹ್ಯಾಂಡಲ್ ಮಾಡೋಕೆ ಇದು ತುಂಬಾ ಪವರ್ಫುಲ್. ಆಮೇಲೆ ಕೌಂಟಿಫ್ ಇದೆಯಲ್ಲ, ಅದನ್ನ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಜೊತೆ ಸೇರಿಸಿ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಹೈಲೈಟ್ ಮಾಡೋ ಟೆಕ್ನಿಕ್ ರಿಪೋರ್ಟಲ್ ಮೆನ್ಷನ್ ಮಾಡಿದ್ದಾರೆ. ಅದು ನಿಜಕ್ಕೂ ಒಂದು ಸ್ಮಾರ್ಟ್ ಟ್ರಿಕ್. ವಾ, ಅದು ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಈಗ ಡೇಟಾ ಹುಡುಕೋ ವಿಷಯಕ್ಕೆ ಬರೋಣ. ವಿಲುಕಪ್ ಎಷ್ಟೋ ವರ್ಷಗಳಿಂದ ಇದೆ ಇದು. ಹೌದು, ಎಕ್ಸೆಲ್ ಅಂದ್ರೆ ವಿಲುಕಪ್ ಅನ್ನೋ ತರ ಆಗೋಗಿತ್ತು ಒಂದು ಕಾಲದಲ್ಲಿ. ಆದ್ರೆ ಅದರ ಲಿಮಿಟೇಷನ್ಸ್, ಅದು ಬರೀ ರೈಟ್ ಸೈಡ್ಗೆ ನೋಡುತ್ತೆ. ಆಮೇಲೆ ಮಧ್ಯದಲ್ಲೇ ಒಂದು ಕಾಲಮ್ ಸೇರ್ಸಿದ್ರೆ ಅಥವಾ ಡಿಲೀಟ್ ಮಾಡಿದ್ರೆ ಫಾರ್ಮುಲಾ ಬ್ರೇಕ್ ಆಗುತ್ತೆ. ಕರೆಕ್ಟ್. ಮತ್ತೆ ಆ ಹ್ಯಾಶ್ಟ್ಯಾಗ್ ಎರರ್ ಹ್ಯಾಂಡಲ್ ಮಾಡೋಕೆ ಸೆಪರೇಟ್ ಆಗಿ IFR ಏನಾದ್ರೂ ಹಾಕಬೇಕಿತ್ತು. ಆಮೇಲೆ ಆ ಡಿಫಾಲ್ಟ್ ಅಂದಾಜು ಮ್ಯಾಚ್, ಅಪ್ರಾಕ್ಸಿಮೇಟ್ ಮ್ಯಾಚ್, ಅದು ಡೇಟಾ ಸಾರ್ಟ್ ಆಗಿಲ್ಲ ಅಂದ್ರೆ ತಪ್ಪಾಗೋ ಚಾನ್ಸ್ ಇರುತ್ತಲ್ವಾ? ಖಂಡಿತವಾಗಿಯೂ ಅದು ತುಂಬಾ ಡೇಂಜರಸ್. ಎಕ್ಸಾಕ್ಟ್ ಮ್ಯಾಚ್ಗೆ ಕೊನೆಯಲ್ಲಿ ಫಾಲ್ಸ್ ಅಥವಾ 0 ಕೊಡ್ಲೇಬೇಕು. ಅದನ್ನ ಮರ್ತರೆ ತಪ್ಪಾಗುತ್ತೆ. ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಆಗಿ ಇಂಡೆಕ್ಸ್ ಮತ್ತೆ ಮ್ಯಾಚ್ ಕಾಂಬಿನೇಷನ್ ಬಂತಲ್ವಾ? ಹೌದು. ಮ್ಯಾಚ್ ನಮ್ಗೆ ಬೇಕಾದ ವ್ಯಾಲ್ಯೂ ಯಾವ ರೋ ನಂಬರಲ್ಲಿದೆ ಅಂತ ಹೇಳುತ್ತೆ. ಆಮೇಲೆ ಇಂಡೆಕ್ಸ್ ಆ ರೋ ನಂಬರಿಂದ ನಮಗ್ ಬೇಕಾದ ಕಾಲಮ್ ಅಲ್ಲಿರೋ ವ್ಯಾಲ್ಯೂ ತಂದುಕೊಡುತ್ತೆ. ಅಂದ್ರೆ ಇದು ಲೆಫ್ಟ್ಗೂ ನೋಡ್ಬೋದು? ಹೌದು, ಲೆಫ್ಟ್, ರೈಟ್ ಎಲ್ ಬೇಕಾದ್ರೂ ನೋಡ್ಬೋದು. ಮತ್ತೆ ಕಾಲಮ್ ಚೇಂಜ್ ಆದ್ರೂ ಅಷ್ಟು ಬೇಗ ಬ್ರೇಕ್ ಆಗಲ್ಲ. ಹೆಚ್ಚು ಫ್ಲೆಕ್ಸಿಬಲ್ ಇದು. ಆದ್ರೆ ಇಂಡೆಕ್ಸ್ ಮ್ಯಾಚ್ ಬರೆಯೋಕೆ ಸ್ವಲ್ಪ ಜಾಸ್ತಿ ಟೈಪ್ ಮಾಡಬೇಕು ಅನ್ಸ್ಬೋದು ಕೆಲವರಿಗೆ. ಸಿಂಟ್ಯಾಕ್ಸ್ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ಬೋದು. ಈಗ ಅದಕ್ಕೂ ಒಂದು ಸೊಲ್ಯೂಷನ್ ಬಂದಿದೆ, XLOOKUP. ರಿಪೋರ್ಟಲ್ಲಂತೂ ಇದ್ರ ಬಗ್ಗೆ ಬಹಳನೇ ಹೇಳಿದ್ದಾರೆ. ಇದು ಹೇಗ್ ಡಿಫ್ರೆಂಟ್? XLOOKUP ನಿಜವಾಗ್ಲೂ ಒಂದು ದೊಡ್ಡ ಸ್ಟೆಪ್ ಫಾರ್ವರ್ಡ್. ಇದು VLOOKUPನ ಸಿಂಪ್ಲಿಸಿಟಿ ಮತ್ತೆ ಇಂಡೆಕ್ಸ್ ಮ್ಯಾಚ್ನ ಪವರ್ ಎರಡನ್ನೂ ಒಂದೇ ಫಂಕ್ಷನ್ ಅಲ್ಲಿ ಕೊಡುತ್ತೆ. ಓಹೋ! ಡಿಫಾಲ್ಟ್ ಆಗಿ ಎಕ್ಸಾಕ್ಟ್ ಮ್ಯಾಚ್ ಮಾಡುತ್ತೆ. ಲೆಫ್ಟ್, ರೈಟ್ ಎಲ್ಲಿಗ್ ಬೇಕಾದ್ರೂ ಹುಡುಕುತ್ತೆ. ಎರರ್ ಹ್ಯಾಂಡ್ಲಿಂಗ್, ಇಫ್ ನಾಟ್ ಫೌಂಡ್ ಆರ್ಗ್ಯುಮೆಂಟ್ ಇದರಲ್ಲೇ ಇದೆ. ಡೇಟಾ ಸಾರ್ಟ್ ಮಾಡಿರ್ಬೇಕಂತಾನೂ ಇಲ್ಲ. ನಿಜಕ್ಕೂ ಗೇಮ್ ಚೇಂಜರ್ ಇದು. ವಾವ್! ಒಂದೇ ಫಂಕ್ಷನ್ ಅಲ್ಲಿ ಇಷ್ಟೆಲ್ಲ ಇದೆಯಾ? ಹಾಗಾದ್ರೆ ಇನ್ನೇನು, ಎಲ್ಲರೂ ಇದನ್ನೇ ಬಳಸಬಹುದಲ್ಲ? ಆಲ್ಮೋಸ್ಟ್ ಹೌದು. ಆದ್ರೆ ಒಂದು ವಿಷಯ ಗಮನದಲ್ಲಿಡ್ಬೇಕು. ಏನು ಅದು? XLOOKUP ಹೊಸ ವರ್ಷನ್ ಎಕ್ಸೆಲ್ ಅಲ್ಲಿ ಮಾತ್ರ ಇದೆ. ಅಂದ್ರೆ ಮೈಕ್ರೋಸಾಫ್ಟ್ 365 ಅಥವಾ ಎಕ್ಸೆಲ್ 2021 ಅದರ ನಂತರದ ವರ್ಷನ್ಗಳಲ್ಲಿ. ಓಕೆ. ಸೊ ನಾವು ಮಾಡೋ ಶೀಟ್ ಹಳೆ ವರ್ಷನ್ ಎಕ್ಸೆಲ್ ಯೂಸ್ ಮಾಡೋರ್ ಜೊತೆ ಶೇರ್ ಮಾಡೋದಿದ್ರೆ ಅವರಿಗಿದು ವರ್ಕ್ ಆಗಲ್ಲ. ಆಗ ಇಂಡೆಕ್ಸ್ ಮ್ಯಾಚ್ ಗೊತ್ತಿರೋದು ಇಂಪಾರ್ಟೆಂಟ್ ಆಗತ್ತೆ. ಅರ್ಥವಾಯ್ತು. ಅಂದ್ರೆ ಕಾಂಪ್ಯಾಟಿಬಿಲಿಟಿ ನೋಡ್ಕೋಬೇಕು. ಸರಿ, ಫೈನಲಿ ಬೆಸ್ಟ್ ಪ್ರಾಕ್ಟೀಸಸ್ ಮತ್ತೆ ಎರರ್ ಹ್ಯಾಂಡ್ಲಿಂಗ್. ಹ್ಯಾಶ್ ವ್ಯಾಲ್ಯೂ, ಹ್ಯಾಶ್ ರೆಫ್, ಹ್ಯಾಶ್ NA, ಹ್ಯಾಶ್ DIV0 ಈ ಎರರ್ಗಳೆಲ್ಲ ಬರ್ತವೆ. ಇವನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಫಸ್ಟು ಆ ಎರರ್ಗಳು ಯಾಕೆ ಬರ್ತವೆ ಅಂತ ಅರ್ಥ ಮಾಡ್ಕೋಬೇಕು. IC ಎರರ್ ಫಂಕ್ಷನ್ ತುಂಬಾ ಯೂಸ್ ಆಗುತ್ತೆ.
ಎರರ್ ಬಂದ್ರೆ ಬ್ಲ್ಯಾಂಕ್ ತೋರ್ಸೋದು ಅಥವಾ ಡೇಟಾ ನಾಟ್ ಫೌಂಡ್ ಅಂತ ಮೆಸೇಜ್ ತೋರ್ಸೋದು ಹೀಗೆ ಮಾಡಬಹುದು. ಆಮೇಲೆ ಫಾರ್ಮುಲಾಗಳನ್ನ ಆದಷ್ಟು ಸಿಂಪಲ್ ಆಗಿರ್ಬೇಕು. ತುಂಬಾ ಕಾಂಪ್ಲೆಕ್ಸ್ ಇದ್ರೆ ಅದನ್ನ ಸಣ್ಣ ಸಣ್ಣ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡೋದು ಒಳ್ಳೆಯದು. ಅಬ್ಸಲ್ಯೂಟ್ ರೆಫರೆನ್ಸ್ $A $1 ಮತ್ತೆ ರಿಲೇಟಿವ್ ರೆಫರೆನ್ಸ್ A1 ಯಾವಾಗ ಯಾವ್ದು ಬಳಸಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ವಾಲಟೈಲ್ ಫಂಕ್ಷನ್, ಸರ್ಕ್ಯುಲರ್ ರೆಫರೆನ್ಸ್, ಬೇರೆ ವರ್ಕ್ಬುಕ್ಕಿಗೆ ಲಿಂಕ್ ಇವೆಲ್ಲ ಪರ್ಫಾರ್ಮೆನ್ಸ್ ಕಡಿಮೆ ಮಾಡುತ್ತೆ ಅಂದ್ರಲ್ಲ? ಹೌದು, ಸಾಧ್ಯವಾದಷ್ಟು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಏನಾದ್ರೂ ಎರರ್ ಬಂದ್ರೆ ಅಥವಾ ಫಾರ್ಮುಲಾ ಅರ್ಥ ಆಗ್ಲಿಲ್ಲ ಅಂದ್ರೆ ಎಕ್ಸೆಲ್ ಅಲ್ಲಿ ಟ್ರೇಸ್ ಪ್ರೆಸಿಡೆನ್ಸ್, ಟ್ರೇಸ್ ಡಿಪೆಂಡೆನ್ಸ್ ಮತ್ತೆ ಇವ್ಯಾಲ್ಯುಯೇಟ್ ಫಾರ್ಮುಲಾ ಅಂತ ಟೂಲ್ಸ್ ಇವೆ. ಓಕೆ, ಅವು ಡಿಬಗ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ. ಗ್ರೇಟ್. ಹಾಗಾದ್ರೆ ಈ ಡೀಪ್ ಡೈವ್ ಇಂದ ನಾವು ಏನ್ ತಿಳ್ಕೊಂಡ್ವಿ? ಬೇಸಿಕ್ ಸಮ್ ಇಂದ ಹಿಡಿದು ಲೇಟೆಸ್ಟ್ ಎಕ್ಸ್ ಲುಕಪ್ ವರ್ಗೂ ಎಕ್ಸೆಲ್ ಫಾರ್ಮುಲಾಗಳ ಜರ್ನಿ ನೋಡಿದ್ವಿ. ಬರೀ ಸಿಂಟ್ಯಾಕ್ಸ್ ಕರೆಕ್ಟಾಗಿ ಬರೆಯೋದಕ್ಕಿಂತ ಒಂದು ಸ್ಟ್ರಾಂಗ್ ಎಫಿಷಿಯಂಟ್ ಸ್ಪ್ರೆಡ್ಶೀಟ್ ಡಿಸೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಹೌದು, ಬೆಸ್ಟ್ ಪ್ರಾಕ್ಟೀಸಸ್ ಫಾಲೋ ಮಾಡಿ ಎರರ್ಸ್ನ ಮೊದಲೇ ಯೋಚಿಸಿ ಹ್ಯಾಂಡಲ್ ಮಾಡಿದ್ರೆ ನಾವು ಬರೀ ಡೇಟಾ ಎಂಟ್ರಿ ಮಾಡೋರಿಂದ ಅನಾಲಿಟಿಕಲ್ ಮಾಡೆಲ್ಗಳನ್ನ ಕಟ್ಟೋ ಆರ್ಕಿಟೆಕ್ಟ್ಗಳಾಗಬಹುದು. ಅದ್ಭುತವಾಗಿ ಹೇಳಿದ್ರಿ. ಇದು ಬರೀ ಫಾರ್ಮುಲಾ ಬರೆಯೋದಲ್ಲ, ಒಂದು ಸಿಸ್ಟಮ್ ಕಟ್ಟೋ ಥರ. ಖಂಡಿತ. ಹಾಗಾದ್ರೆ ಕೇಳುಗರಿಗೆ ಒಂದು ಕೊನೆ ಯೋಚನೆ. ನಾವು ಸ್ಪ್ರೆಡ್ಶೀಟ್ಗಳನ್ನ ಬರೀ ಕ್ಯಾಲ್ಕುಲೇಷನ್ ಶೀಟ್ ಅಂತ ನೋಡೋ ಬದಲು ಅವುಗಳನ್ನ ಲಾಂಗ್ ಟರ್ಮ್ ಯೋಚನೆ ಮಾಡಿ ಕ್ಲಿಯರ್ ಆಗಿರೋ, ಮೇಂಟೈನ್ ಮಾಡೋಕೆ ಸುಲಭ ಆಗೋ ಸಿಸ್ಟಮ್ಗಳ ಥರ ಡಿಸೈನ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ದಿನನಿತ್ಯದ ಡೇಟಾ ಕೆಲಸಗಳು ಎಷ್ಟು ಇಂಪ್ರೂವ್ ಆಗ್ಬೋದು.